ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಕರ್ಕಟಕ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ? ಯಾವೆಲ್ಲ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ? ಕರ್ಕಟಕ ರಾಶಿಯವರನ್ನ ಇಷ್ಟು ದಿನ ಆಳಿಸಿದವರು ಕರ್ಕಟಕ ರಾಶಿಯವರ ಕೈಯಲ್ಲಿ ಏನೂ ಆಗಲ್ಲ. ಈ ರಾಶಿಯವರ ಜೀವನವೇ ಇಷ್ಟು ಅಂತ ಅಂತಕ್ಕಂಥವ್ರು ಈಗ ಈ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಳ್ತಿದ್ದಾರೆ. ಹಾಗಾದ್ರೆ ಕರ್ಕಟಕ ರಾಶಿಯವರ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳೇನು? ಜೊತೆಗೆ ಒಂದಷ್ಟು ಲಾಭ ನಷ್ಟ ಅದಕ್ಕೆ ಇರ್ತಕ್ಕಂಥ ಪರಿಹಾರ ಕ್ರಮ ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಕರ್ಕಟಕ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಶುಭ ಫಲಗಳು ಶುರುವಾಗ್ತಿದೆ ಅಂತ ಹೇಳಬಹುದು. ಒಂದಷ್ಟು ಲಾಭ, ಒಂದಷ್ಟು ನಷ್ಟ, ಒಟ್ಟಿನಲ್ಲಿ ಈ ರಾಶಿಯವರಿಗೆ ಇದೀಗ ಮಿಶ್ರ ಫಲ ಅಂತ ಹೇಳಬಹುದು. ಈ ರಾಶಿಯವರಿಗೆ ಇದೀಗ ರಾಹುವಿನ ನಕ್ಷತ್ರಕ್ಕೆ ಸೂರ್ಯ ಪ್ರವೇಶವನ್ನ ಮಾಡ್ತಾ ಇರೋದ್ರಿಂದ ಆರ್ಥಿಕ ಲಾಭ, ಧನ ಸಮೃದ್ಧಿಯಾಗತ್ತೆ. ಗ್ರಹಗಳ ರಾಜನಾದ ಸೂರ್ಯನು ಇದೀಗ ರಾಹುವಿನ ಅಧಿಪತ್ಯವಿರತಕ್ಕಂತ ಆರ್ದ್ರ ನಕ್ಷತ್ರವನ್ನ ಪ್ರವೇಶ ಮಾಡ್ತಿರೋದ್ರಿಂದ ಸೂರ್ಯನ ನಕ್ಷತ್ರ ಬದಲಾವಣೆಯಿಂದಾಗಿ ಈ ರಾಶಿಯ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಹೊಂದೋದ್ರೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಸಾಕಷ್ಟು ಧನ ಲಾಭವನ್ನ ಇವರು ಪಡ್ಕೊಳ್ತಾರೆ ಅಂತ ಹೇಳಬಹುದು. ಹೀಗಾಗಿ ಈ ರಾಶಿಯವರನ್ನ ಅದೃಷ್ಟಶಾಲಿಗಳು ಅಂತ ಕರಿಬಹುದು. ಈ ರಾಶಿಯವರಿಗೆ ಸೂರ್ಯನ ನಕ್ಷತ್ರ ಬದಲಾವಣೆಯು ಒಂದು ಅತ್ಯಂತ ಮಹತ್ವಪೂರ್ಣವಾದ ಬದಲಾವಣೆಗಳಲ್ಲಿ ಒಂದು ಅಂತ ಹೇಳಲಾಗ್ತಾ ಇದ್ದು, ಇದರ ಪ್ರಭಾವವನ್ನ ಈ ರಾಶಿಯವರ ಜೀವನದ ಮೇಲೆ ನೋಡಬಹುದು. ಗ್ರಹಗಳ ರಾಜನಾದ ಸೂರ್ಯನು ರಾಹುವಿನ ಪ್ರಭಾವವಿರತಕ್ಕಂತ ಆರ್ದ್ರ ನಕ್ಷತ್ರವನ್ನ ಈಗ ಪ್ರವೇಶ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ಶುಭ ಫಲಗಳು ಸಿಗ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ, ವ್ಯಾಪಾರ, ವ್ಯವಹಾರ, ಆರ್ಥಿಕ ಸ್ಥಿತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳೊಂದಿಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಇವರ ಜೀವನದಲ್ಲಿ ಪ್ರಗತಿಯೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಒಂದಷ್ಟು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನ ಪಡೆಯುವ ಯೋಗ ಇದ್ದು, ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನ ಹೊಂದುವ ಪ್ರಬಲವಾದ ಯೋಗ ಕೂಡ ನಿರ್ಮಾಣಗೊಳ್ತಾ ಇದೆ. ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭವನ್ನ ಈ ಅವಧಿಯಲ್ಲಿ ರಾಶಿಯವರು ಪಡ್ಕೊಳ್ತಾರೆ. ಹೂಡಿಕೆಯನ್ನು ಮಾಡಬೇಕು ಅಂತ ಯೋಜನೆಯನ್ನು ರೂಪಿಸ್ಕೊಂಡಿರ್ತಕ್ಕಂಥವರಿಗೆ ಈ ಅವಧಿಯು ಬಹಳಷ್ಟು ಅನುಕೂಲಕರವಾಗಿರಲಿದ್ದು, ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗುತ್ತೆ. ನಿಮ್ಮ ವ್ಯಕ್ತಿತ್ವವು ಮೊದಲಿಗಿಂತ ಸಾಕಷ್ಟು ಬಲಶಾಲಿಯಾಗುತ್ತೆ. ಹಾಗೆ ಸಮಾಜದಲ್ಲಿ ಈ ರಾಶಿಯವರಿಗೆ ಸಾಕಷ್ಟು ಗೌರವ, ಖ್ಯಾತಿ, ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನ ಹೊಂದುವ ಸುಸಂದರ್ಭ ಇದಾಗಿದೆ. ನಿಮ್ಮ ಸ್ಥಾನವು ಇನ್ನಷ್ಟು ಬಲಗೊಳ್ತಾ ಹೋಗುತ್ತೆ. ಧೈರ್ಯ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಉತ್ತಮ ಫಲಗಳನ್ನ ನೀವು ಪಡ್ಕೊಳ್ತೀರಾ. ಬಹಳ ಸಮಯದಿಂದ ಈ ರಾಶಿಯವರು ಪಡ್ತಿದ್ದಂತಹ ಪ್ರಯತ್ನಗಳಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶಗಳನ್ನ ಪಡೆಯಲು ಒಂದಷ್ಟು ಯೋಗ ನಿರ್ಮಾಣವಾಗ್ತಾ ಇದೆ. ಇವರ ಜೀವನದಲ್ಲಿ ಹಠಾತ್ ಕೆಲವು ಬದಲಾವಣೆಗಳನ್ನ ಹೊಂದುವ ಸಂಭವ ಇದ್ದು, ಇದರಿಂದಾಗಿ ಇವರ ಜೀವನದಲ್ಲಿ ಮುಂದೆ ಸಾಗಲು ಸಾಕಷ್ಟು ಉತ್ತಮ ಮಾರ್ಗಗಳು ಕೂಡ ಗೋಚರವಾಗುತ್ತೆ. ಇದರೊಂದಿಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಸಹಾಯ ದೊರಕುತ್ತೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನ ಪಡೆಯುವ ಸಂಭವ ಕೂಡ ಇದೆ. ಇನ್ನು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ನಿಧಾನವಾಗಿ ಸುಧಾರಣೆಯನ್ನ ಹೊಂದುವ ಯೋಗ ಇದ್ದು, ಸ್ಥಿರತೆಯನ್ನ ಕೂಡ ಕಂಡುಕೊಳ್ತಾರೆ. ನೆಮ್ಮದಿ ಮತ್ತು ಸುಧಾರಣೆಯನ್ನ ಹೊಂದುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದ್ದು, ಬಹಳ ಸಮಯದಿಂದ ಪೂರ್ಣಗೊಂಡಂತಹ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಕೂಡ ಕಡಿಮೆಯಾಗುತ್ತೆ. ಮನಸ್ಸು ಶಾಂತಿಯಿಂದ ಕೂಡಿರುತ್ತೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಹೊಸ ಅವಕಾಶಗಳನ್ನ ಪಡೆಯುವ ಯೋಗ ನಿರ್ಮಾಣಗೊಳ್ತಾ ಇದ್ದು, ಇದರಿಂದಾಗಿ ಭವಿಷ್ಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಗಳಿಸುವ ಸಂಭವ ಕೂಡ ಇದೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಹೊಂದ್ತೀರಾ. ಸಂಬಂಧಗಳಲ್ಲಿ ಇನ್ನಷ್ಟು ಮಾಧುರ್ಯ ಹೆಚ್ಚಾಗುತ್ತೆ. ಈ ಅವಧಿಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಅನೇಕ ಉತ್ತಮವಾದ ಮಾರ್ಗಗಳು ಕೂಡ ಸಿಗ್ತಾ ಹೋಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಶುಭವನ್ನು ಉಂಟು ಮಾಡುವ ಎಲ್ಲಾ ರೀತಿಯ ಯೋಗಗಳು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಆರ್ಥಿಕ ಪ್ರಗತಿಯನ್ನು ಹೊಂದುವ ಪ್ರಬಲ ಲಕ್ಷಣಗಳು ಗೋಚರವಾಗ್ತಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹಠಾತ್ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಾ. ಈ ಅವಕಾಶಗಳೊಂದಿಗೆ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ಸಮಾಜದಲ್ಲಿ ಹೆಚ್ಚಿನ ಗೌರವ, ಖ್ಯಾತಿಯನ್ನು ಗಳಿಸೋದ್ರೊಂದಿಗೆ ಪ್ರತಿಷ್ಠೆಯಲ್ಲಿ ಅಪಾರ ವೃದ್ಧಿಯಾಗುತ್ತೆ. ಈ ಅವಧಿಯಲ್ಲಿ ಹಳೆಯ ಪ್ರಯತ್ನಗಳಿಂದಾಗಿ ನಿಮ್ಗೆ ಉತ್ತಮ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ನೀವು ಮಾನಸಿಕ ಶಾಂತಿಯನ್ನ ಹೊಂದೋದ್ರೊಂದಿಗೆ ಉತ್ತಮ ಸಮತೋಲನವನ್ನ ಹೊಂದೋದ್ರ ಜೊತೆಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ.
ನಿಮ್ಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಲಾಭ ದೊರಕೋದ್ರೊಂದಿಗೆ ಅಪಾರವಾದ ಧನ ಸಂಪತ್ತು ಲಭಿಸೋದ್ರಿಂದ ಸಂತಸ ನಿಮ್ಮ ಜೀವನದಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು. ಇನ್ನು ಹೊಸದಾಗಿ ಮದುವೆ ಆಗಿರತಕ್ಕಂಥವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಅಂತ ಹೇಳಬಹುದು. ಸಂವಹನ ಕೌಶಲ್ಯ, ಶಿಕ್ಷಣ, ವ್ಯಾಪಾರ, ಬುದ್ಧಿವಂತಿಕೆ, ವಿಶ್ಲೇಷಣಾತ್ಮಕ ಚಿಂತನೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಸೌಲಭ್ಯಗಳನ್ನ ತಂದುಕೊಡುತ್ತೆ ಅಂತ ಹೇಳಬಹುದು. ಮಾನಸಿಕ ಮತ್ತೆ ದೈಹಿಕ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಅತ್ಯಂತ ಲಾಭದಾಯಕವಾದಂತಹ ಕ್ಷಣಗಳನ್ನ ನೀವು ಆನಂದಿಸ್ತೀರಾ. ವಿಶೇಷವಾಗಿ ಉದ್ಯೋಗ, ವ್ಯವಹಾರ, ಶಿಕ್ಷಣ, ಬರವಣಿಗೆ, ಮಾಧ್ಯಮ, ಮಾರ್ಕೆಟಿಂಗ್ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದ್ದು, ಕೆಲವರ ಆಲೋಚನಾ ಶೈಲಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಮಹತ್ವದ ಬದಲಾವಣೆ ಕಾಣಿಸುತ್ತೆ. ಸಂವಹನ ಕೌಶಲ್ಯದಲ್ಲಿ ಸುಧಾರಣೆ ಉಂಟಾಗಿ ಹೊಸ ಸಂಪರ್ಕಗಳು ಮತ್ತು ವೃತ್ತಿಪರ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರುತ್ತೆ. ಹೀಗಾಗಿ ವಿಶೇಷವಾಗಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನ ಹಲವು ಕ್ಷೇತ್ರಗಳಲ್ಲಿ ಪಡ್ಕೊಳ್ತಾ ಹೋಗ್ತೀರಾ. ಪಾಲುದಾರಿಕೆ, ವ್ಯವಹಾರ ಸಂಬಂಧಗಳಿರಬಹುದು, ಮನೆ, ಮದುವೆ, ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನೀವು ವ್ಯವಹಾರ ಎರಡರಲ್ಲೂ ಕೂಡ ಉತ್ತಮ ಲಾಭ ಹಾಗೆ ಪ್ರಗತಿಯನ್ನ ಕಾಣ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆಯನ್ನ ಹಿರಿಯರು ಮೆಚ್ಚುವ ಸಾಧ್ಯತೆ ಇದ್ದು, ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶೀಘ್ರದಲ್ಲೇ ಉತ್ತಮ ಪ್ರತಿಫಲ ಸಿಗುತ್ತೆ. ಬಡ್ತಿ, ಸಂಬಳ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳ ಅವಕಾಶಗಳು ದೊರೆಯುವ ಸಾಧ್ಯತೆ ಇದ್ದು, ಇದರ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ತೃಪ್ತಿ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗುತ್ತೆ. ವ್ಯವಹಾರ ಕ್ಷೇತ್ರದಲ್ಲಿ ಪಾಲುದಾರಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದ್ದು, ಹೊಸ ಒಪ್ಪಂದಗಳು ಮತ್ತು ಸಹಕಾರಗಳಿಂದ ಪ್ರಗತಿ ಕಂಡುಬರುತ್ತೆ. ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಕೂಡ ದೊರೆಯುತ್ತೆ. ಹಣಕಾಸಿನ ದೃಷ್ಟಿಯಿಂದ ನಿಮ್ಮ ತಂದೆ ಅಥವಾ ಕುಟುಂಬಕ್ಕೆ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಎದುರಿಸ್ತಿರ್ತಕ್ಕಂಥ ಹಣಕಾಸಿನ ಒತ್ತಡಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಆದರೆ ಈ ಅವಧಿಯಲ್ಲಿ ನಿಮ್ಮ ಮಾತು ಮತ್ತೆ ವರ್ತನೆಯ ಬಗ್ಗೆ ವಿಶೇಷ ಜಾಗ್ರತೆ ವಹಿಸೋದು ಅಗತ್ಯ ಅಂತ ಹೇಳಬಹುದು. ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಅಜಾಗರೂಕ ಮಾತುಗಳು ಅಥವಾ ಕೋಪದಿಂದ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಉತ್ತಮವಾಗಿ ಸಾಕ್ತಿರ್ತಕ್ಕಂಥ ಕೆಲಸಗಳಿಗೂ ಕೂಡ ಅಡ್ಡಿಯಾಗುವ ಸಾಧ್ಯತೆ ಇರೋದ್ರಿಂದ ಶಾಂತ ಮತ್ತು ವಿವೇಕಯುತವಾಗಿ ನಡ್ಕೊಂಡ್ರೆ ತುಂಬಾನೇ ಒಳಿತಾಗತ್ತೆ. ಈ ಅವಧಿಯಲ್ಲಿ ನೀವು ಎಷ್ಟು ಎಚ್ಚರಿಕೆಯನ್ನು ವಹಿಸ್ತಿರೋ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನು ನಿಮ್ಗೆ ಆದಾಯ, ಲಾಭ ಮತ್ತೆ ಸಾಮಾಜಿಕ ವಲಯಕ್ಕೆ ಸಂಬಂಧಿಸಿದ ಕಾರಣದಿಂದಾಗಿ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ಹಲವು ಪ್ರಯತ್ನಗಳು ಯಶಸ್ಸಿನತ್ತ ಸಾಗುವ ಸಾಧ್ಯತೆ ಇತ್ತು. ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದ್ದು, ಜನರಿಂದ ಮೆಚ್ಚುಗೆ ಮತ್ತು ಬೆಂಬಲ ದೊರೆಯುತ್ತೆ. ಹಾಗೆ ನಿಮ್ಮ ಮಾತು ಮತ್ತು ಆಲೋಚನೆಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುವ ಸಾಧ್ಯತೆ ಇದ್ದು, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇದು ಉತ್ತಮ ಸಮಯವಾಗಿದೆ. ಮಾನಸಿಕ ಮತ್ತೆ ದೈಹಿಕ ಒತ್ತಡಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮತೋಲನ ಹೆಚ್ಚಾಗುವ ಸಾಧ್ಯತೆ ಇದ್ದು, ಈ ಅವಧಿಯಲ್ಲಿ ನೀವು ಸ್ನೇಹಿತರು, ಸಂಬಂಧಿಕರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶವನ್ನ ಕೂಡ ಪಡ್ಕೊಳ್ಬಹುದು. ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳತ್ತ ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೀರಾ. ಜೊತೆಗೆ ಧಾರ್ಮಿಕ ಮತ್ತೆ ಧ್ಯಾನ ಸಂಬಂಧಿತ ಚಟುವಟಿಕೆಗಳಲ್ಲಿ ನಿಮ್ಗೆ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ಇದೆಲ್ಲವೂ ಕೂಡ ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯವಾಗಿದ್ದು, ಈ ಒಂದು ಸಂದರ್ಭದಲ್ಲಿ ಕರ್ಕಟಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ನಡೆದ್ರು ಅಂತ ಹೇಳಿದ್ರೆ ಅವರಷ್ಟು ಲಾಭವಂತರು, ಅವರಷ್ಟು ಬುದ್ಧಿವಂತರು ಬೇರೆ ಯಾರು ಇಲ್ಲ ಅಂತ ಹೇಳಬಹುದು. ಇಷ್ಟು ದಿನ ಅವರ ಜೀವನದಲ್ಲಾದ ಪ್ರತಿಯೊಂದು ಘಟನೆಗಳಿಗೂ ಕೂಡ, ಅದರಲ್ಲೂ ಕಹಿ ಘಟನೆಗಳಿಗೂ ಕೂಡ ಸಿಹಿ ಉತ್ತರ ಸಿಗ್ತಕ್ಕಂಥ ಸುಸಂದರ್ಭ ಇದಾಗಿದೆ. ಸೊ ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.